ಎಸ್ ಕೆಆರ್ ನಗರದಲ್ಲಿ 43 ಕೋಟಿ ನಾಲೆ ಕಾಮಗಾರಿಯಲ್ಲಿ ಕಳಪೆ ಆರೋಪ ಕೇಳಿ ಬಂದಿದೆ. ಬನ್ನಿ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನು ನೋಡ್ಕೊಂಡ್ ಬರೋಣ. ಎಸ್ 43 ಕೋಟಿ ನಾಲೆ ಕಾಮಗಾರಿಯಲ್ಲಿ ಕಳಪೆ ಆರೋಪ, ರೈತನಿಂದ ಗಂಭೀರ ಆರೋಪ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಡೆದಿಲ್ಲ. ನೀರಾವರಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಲೆ ಬದಲು ಏರಿ ನಿರ್ಮಾಣ ಆರೋಪ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ತೋರಿಸಿದಂತಹ ರೈತ ಕಾಮಗಾರಿ ಗುಣಮಟ್ಟ ಪ್ರಶ್ನಿಸಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಂತಹ ರೈತ. ಪ್ರಶ್ನಿಸಿದ್ರೆ ಬೆದರಿಕೆ ಆರೋಪ ಅಂತೆ. ರೈತ ಕೇಳಿದ್ರೆ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗುತ್ತಂತೆ. ಕಳಪೆ ಕಾಮಗಾರಿ ಆರೋಪಕ್ಕೆ ತನಿಖೆ ನಡೆಸುವಂತೆ ರೈತ ಇದೀಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಾವರಿ ಕಾಮಗಾರಿ ಪರಿಶೀಲನೆಗೆ ಸಂಬಂಧಪಟ್ಟಂತಹ ಇಲಾಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ದೂರು ನೀಡಿದ್ರೂ ಕ್ರಮವಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇದೆ. ಪ್ರತಿಭಟನೆ ಎಚ್ಚರಿಕೆ ನೀಡಿದಂತಹ ರೈತ ಗುಣಮಟ್ಟ ಕಾಪಾಡದೇ ಇದ್ದೆ ಉಪವಾಸ ಸತ್ಯಾಗ್ರಹ ಎಚ್ಚರಿಕೆ ನೀಡಲಾಗ್ತಾ ಇದೆ. ಗುಣಮಟ್ಟವನ್ನ ಕಾಪಾಡದೇ ಇದ್ರೆ ನಾನು ಆಮರಣಾಂತ ಉಪವಾಸ ಕೂರ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೆಆರ್ ನಗರ ನಾಲೆ ಕಾಮಗಾರಿ ವಿವಾದ, ಅಧಿಕಾರಿಗಳ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ಇದೆ. ಕೆಆರ್ ನಗರ ತಾಲೂಕಿನ ಕೆಗ್ಗೆರೆ ಗ್ರಾಮದ ಬಳಿ ಇರುವಂತಹ ಅಥವಾ ಬಳಿ ಹಾದು ಹೋಗುವ ಸಮುದ್ರ ನಾಲೆಯ ಶಾಖಾ ನಾಲೆಗಳ ಆಧುನೀಕರಣ ಕಾಮಗಾರಿ ಕಳಪೆಯಿಂದ ನಡೆಸ್ತಾ ಇದ್ದಾರೆ, ಅಥವಾ ಆ ಕಾಮಗಾರಿನೇ ಹೆಕ್ಕುಟ್ಟೋಗಿರೋ ಕಾಮಗಾರಿ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿರುವಂತಹದ್ದು. ಕೆಗ್ಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಪ್ರಗತಿಪರ ರೈತ ಆಗಿರುವಂತಹ KS ಹೊನ್ನಪ್ಪ ಆರೋಪಿಸ್ತಾ ಇದ್ದಾರೆ. ಸುಮಾರು 43 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಕಾಮಗಾರಿನಲ್ಲಿ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಕೆಲಸ ಮಾಡಲಾಗ್ತಾ ಇಲ್ಲ. ಅಂದಾಜು ಪಟ್ಟಿ ಅಂತ ಹೇಳಿದ್ರೆ ನೀವು ಟೆಂಡರ್ ತೆಗೆದುಕೊಳ್ಬೇಕಾದ್ರೆ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಪ್ರಾಧಿಕಾರಕ್ಕೆ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ರಲ್ಲ, ಆ ಸರ್ಟಿಫಿಕೇಶನ್ಸ್ ಆ ರೀತಿ ಆ ನಿಟ್ಟಿನಲ್ಲಿ ನಡೀತಾ ಇಲ್ಲ. ಇದು ಕಳಪೆ ಕಾಮಗಾರಿ ಅನ್ನುವಂತಹದ್ದು ಅಲ್ಲಿರ ಜನಗಳ ಮತ್ತು ರೈತ ಹೊನ್ನಪ್ಪರ ಆರೋಪ. ಸುಮಾರು 43 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಯಲ್ಲಿ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಕೆಲಸ ನಡೀತಾ ಇಲ್ಲ. ನಾಲೆ ನಿರ್ಮಿಸಬೇಕಾದಂತಹ ಜಾಗದಲ್ಲಿ ಏರಿ ನಿರ್ಮಿಸಬೇಕಾದಂತಹ ಸ್ಥಳದಲ್ಲಿ ನಾಲೆ ನಿರ್ಮಿಸಲಾಗ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿಯ ಗುಣಮಟ್ಟ ಹಾಳಾಗ್ತಾ ಇದೆ ಅಂತ ಅವರು ದೂರಿದ್ರು. ಈ ಸಂಬಂಧ ಸ್ಥಳಕ್ಕೆ ಪತ್ರಕರ್ತರನ್ನ ಆಹ್ವಾನಿಸಿ ಕಾಮಗಾರಿಯಲ್ಲಿ ಕಂಡು ಬಂದಿರುವಂತಹ ಲೋಪಗಳನ್ನು ವಿವರಿಸಿದ ಅವರು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಂದಾಜು ಪಟ್ಟಿ ಏನಿದೆಯಲ್ಲ ಆ ಅಂದಾಜು ಪಟ್ಟಿಯಂತೆ ಕಾಮಗಾರಿ ಪೂರ್ಣಗೊಳಿಸಬೇಕು. ನಾಲೆ ಹಾದು ಹೋಗುವಂತಹ ಸ್ಥಳದಲ್ಲಿ ಸಮರ್ಪಕವಾಗಿ ನಾಲೆ ಹಾಗೂ ಅಗತ್ಯವಿರುವಂತಹ ಕಡೆ ಏರಿ ನಿರ್ಮಿಸಿ ಕಾಮಗಾರಿಯ ಗುಣಮಟ್ಟ ಕಾಪಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಕಾಮಗಾರಿಯ ಬಗ್ಗೆ ಪ್ರಶ್ನಿಸಿದಂತಹ ಹಿನ್ನೆಲೆಯಲ್ಲಿ ಕೆಲವು ನೀರಾವರಿ ಇಲಾಖೆ ಅಧಿಕಾರಿಗಳು ತಮ್ಮ ವಿರುದ್ಧ ಆಧಾರರಹಿತ ಆರೋಪಗಳನ್ನ ಮಾಡ್ತಾ ಇದ್ದು ಸ್ಥಳೀಯ ರೈತರನ್ನ ತಮ್ಮ ವಿರುದ್ಧ ಎತ್ತುಕಟ್ಟುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ಕೂಡ ಅವರು ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕೂಡ KS ಹೊನ್ನಪ್ಪ ಆರೋಪಿಸಿದ್ದಾರೆ. ಈ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್ ಇದೀಗ ಕಳಪೆ ಕಾಮಗಾರಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಸ್ಥಳೀಯ ವರದಿಗಾರರಿಂದ. ಸರ್ ನಮಸ್ಕಾರ. ನಮಸ್ತೆ ಮನೋಜ್ ಅವರೇ. ಕೆಆರ್ ತಾಲೂಕು ಕೆಗ್ರೆ ಗ್ರಾಮ ಬಳಿ ಹಾದು ಹೋಗಿರೋಂತ ರಾಮಸಮುದ್ರ ನಾಲೆ ಅಂದಾಜ್ ಪಟ್ಟಿ ಆಗಿಲ್ಲ ಅನ್ಬಿಟ್ಟು ಸ್ಥಳೀಯ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂತ ಹೊನ್ನಪ್ಪ ಅವರು ಆರೋಪಿಸಿದ್ದಾರೆ. ಅವ್ರು ಹೇಳಿದೇನಪ್ಪ ಅಂದ್ರೆ ಕಾಲುವೆ ಏನು ನಡಿಬೇಕು, ಕಾಲುವೆ ಇರೋ ಜಾಗದಲ್ಲಿ ಏರಿ ಇರೋ ಜಾಗದಲ್ಲಿ ಕಾಲುವೆ ನಡೆದಿದ್ದು ಅಂದಾಜ್ ಪಟ್ಟಿಯಂತೆ ಕಾಮಗಾರಿ ನಡೆದಿಲ್ಲ, ಕಳಪೆಯಾಗಿ ನಡೆದಿದೆ ಅನ್ನೋದು ಅವರ ಆರೋಪ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು
ಅಂದಾಜು ಪಟ್ಟಿಯಂತೆ ಕಾಮಗಾರಿ ಮಾಡಿ ಕಾಮಗಾರಿ ಗುಣಮಟ್ಟದಿಂದ ಮಾಡಿಕೊಡ್ಬೇಕು ಅನ್ನೋದು ಅವರ ಒತ್ತಾಯವಾಗಿದೆ ಮನೋಜ್ ಅವರೇ. ಗ್ರೇಟ್ ಗ್ರೇಟ್. ನನ್ನ ಹೆಸರು ವೀರೇಶ್ ಅಂತ ಹೇಳಿ. ವೀರೇಶ್ ಅವರೇ, ಈಗ ನಾವು ವಿಜುವಲ್ಸ್ ಗಳಲ್ಲಿ ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ. ರಾಜೇಂದ್ರ ಅವರೇ, ಏರಿ ಇರೋ ಕಡೆ, ಏರಿ ಬರ್ಬೇಕಾಗಿರೋ ಕಡೆ ಕಾಲುವೆ ಮಾಡಿದಾರಂತೆ, ಕಾಲುವೆ ಮಾಡೋ ಕಡೆ ಏರಿ ಮಾಡಿದಾರಂತೆ. ಅವರ ಆರೋಪ ಇದೆ ಅದು. ಓಕೆ, ಅದು ಒಂದ್ ಕಡೆ ಇಡೋಣ. ಎರಡನೇ ಬದಿಯಲ್ಲಿ ಯೋಚನೆ ಮಾಡೋದಾದ್ರೆ ಸರ್ವೆ ಮಾಡದೆ ಬಿಲ್ ಕ್ಲಿಯರ್ ಆಗಲ್ಲ. ಹೌದು, ಸರ್ವೆ ಮಾಡದೆ ಮಾಡಿದ್ದಾರೆ ಅಂತ ಅವ್ರ ನೇರ ಆರೋಪ. ಗ್ರೇಟ್ ಗ್ರೇಟ್ ಗ್ರೇಟ್. ಏನ್ ಹೇಳ್ತಾರೆ ಅಧಿಕಾರಿಗಳನ್ನೇನಾದ್ರು ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರ ತಾವು? ವೀರೇಶ್ ಈಗ ಅಧಿಕಾರಿಗಳನ್ನ ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಅವರು ಆರೋಪಿತ ಹೊನ್ನಪ್ಪನವ್ರ ಪ್ರಕಾರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಮಾತುಕತೆಯಲ್ಲಿ ಒಪ್ಕೊಂಡಿದ್ದಾರೆ ಅಂತ ಈಗ ಬಂದ್ ಮಾಹಿತಿ. ಗ್ರೇಟ್ ಗ್ರೇಟ್. ಎಸ್, ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಜೇಂದ್ರ, ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಇದೀಗ ಈಡೆನ್ಸ್ ನ್ಯೂಸ್ ಸುದ್ದಿ ಬಿತ್ತರಿಸಿದೆ. ಈಗ ಆಪ್ಷನ್ಸ್ ಇಲ್ಲ. ಈ ವಿಚಾರವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಯಾರ ಕಾಂಟ್ರಾಕ್ಟರ್ ದಾರ ಇದಾನೋ ಅವ್ರನ್ನ ಕರೆಸಿ ಮಾತನಾಡಿ ಅದನ್ನ ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ರೈತರ ಪರವಾಗಿ ಈಡೆನ್ಸ್ ನ್ಯೂಸ್ ಇದ್ದೇ ಇರುತ್ತೆ, ನಿಮ್ಮ ವಿರುದ್ಧ ನಿರಂತರ ಸುದ್ದಿ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತಾ, ಕಾಮಗಾರಿ ಗುಣಮಟ್ಟ ಸುಧಾರಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಜಂಟಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲಾಗ್ತದೆ ಅನ್ನುವಂತಹದ್ದು ಹೊನ್ನಪ್ಪ ಅವರ ಮಾತು. ಅವರಿಗೆ ನೈತಿಕ ಬೆಂಬಲವನ್ನ ಈಡೆನ್ಸ್ ನ್ಯೂಸ್ ಕೊಡುತ್ತೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ. ಕಾಲುವೆಯಲ್ಲಿ ಆ ಕಡೆಗೆ ಇಷ್ಟು ಬಿಡ್ತು, ಎಲ್ಲಿ ಬರ್ತದೆ ಜಾಗ? ಎಸ್ಟಿಮೇಟ್ ಕರೆಕ್ಟ್ ಇದೆ, ಇದು ಮಾಡ್ತಾ ಇರೋಕ್ಕಂತ ಸರಿನಾ? ಇಷ್ಟೆಲ್ಲ ಕೇಳಿದ್ರೆ ಒಸಿ ಹತ್ರ ಏನು ಮಾಡ್ಕೋತಾರೆ. ಈ ಕಿರಣ್ ಅಂತ ಇದ್ದಾರೆ, ಒಸಿ ದಬ್ಬಾಳಿಕೆ ಮಾತ್ರ, ಅವ್ನು ಏನು ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೊಟ್ಟಿದ್ದೀನಿ ಕಂಪ್ಲೇಂಟು. ಇದು ಕಾಲುವೆ ಕಾಮಗಾರಿ ನಡೀತಾ ಇದೆ, ಇದು ಎಸ್ಟಿಮೇಟ್ ಪ್ರಕಾರ ಕಾಲುವೆ ನಡೀತಾ ಇಲ್ಲ. ಕಾಲುವೆ ಎಲ್ಲಿ ಇರಬೇಕು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವರು. ಬೇರೆ ಕಡೆ ಏರಿ ಮೇಲೋ ಕಾಲುವೆ ಕೂತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇಳಕ್ಕೆ ಹೋದ್ರೆ ನನಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಿನ್ನ ಪರ ಎಷ್ಟು ಜನ ಇದ್ದಾರೆ? ಯಾವ ಸಂಸ್ಥೆಯಲ್ಲಿದ್ದಿ, ಯಾವ ಸಂಘದಲ್ಲಿದ್ದೀಯಾ ನೀನು ಯಾರು ಕೇಳೋಕ್ಕೆ? ನಿನ್ನ ಗದ್ದೆ ಇದೆಯಾ ಇಲ್ಲಿ? ಸರ್, ನಾನು ಜಮೀನೇ ಇರ್ಬೇಕಾ ನಾನು ಕ್ವಶನ್ ಮಾಡೋಕ್ಕೆ? ಒಂದು ದೇಶದ ಪ್ರಜೆ ಆಗಿ ನಾನು ಕಾಂತಾರ ಕಳಪೆ ಕಾಮದಾರಿ ಏನು ಕಣ್ಣು ಕಾಣ್ತಾ ಇದೆ, ಅವಿದ್ಯಾವಂತ ಬಂದರೂ ಕಾಣ್ತದೆ ಜಾಗ ಇಲ್ಲಿ. ಆದರೂ ನನಗೆ ದಬ್ಬಾಳಿಕೆ ಮಾಡಿ ಏನು ಮಾಡ್ಕೊತೀಯ ಮಾಡ್ಕೋ, ನೀನೇನು ಮಾಡ್ಕೊತೀಯ? ನಮ್ಮ ಮೇಲಿಂದ ಒತ್ತಡ ಅದೇ. ನಾನು ಈಗ ಇವ್ರಿಗೂ ಮನವಿ ಕೊಟ್ಟಿದ್ದೀನಿ, AWಗೂ ಮನವಿ ಕೊಟ್ಟಿದ್ದೀನಿ, ಹಾಗೂ ಹಾಲಿ ಶಾಸಕರು ಸಹ ಜನಸ್ಪಂದನದಲ್ಲಿ ಹೇಳೋರೆ. ಶಾಸಕರಿಗೂ ಕೇರ್ ಮಾಡದೆ ಕೆಲಸ ಮಾಡ್ತಾವ್ರೆ ಇವರು, ಲೆಕ್ಕ ಮಾಡಿ. ಸರ್, ಇದ್ರ ಬಗ್ಗೆ ಕೇಳಿದ್ರೆ ಅವರು ನನ್ನ ಬಗ್ಗೆನೇ ಪಿತೂರಿ ನಡೆಸಿ ರೈತರುಗಳು ನನ್ನ ಮೇಲೆ ಎತ್ಕಟ್ಟಿ ಅವ್ರು ಹೇಳ್ತಾವ್ರೆ ಕೆಲಸ ಮಾಡ್ತೀವಿ, ಇವ್ರು ಹೇಳ್ತಾವ್ರೆ ನಾಳೆ ಕೆಲಸ ಮಾಡ್ತೀವಿ, ನಿಂತ ಬಿಟ್ಬಿಟ್ಟು ಹೋಯ್ತೀವಿ, ನಾವೇನು ಮಾಡ್ತೀವಿ ಈ ಜಾಗದಲ್ಲಿ ಅಂಥೇಳಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಪಿತೂರಿ ನಡೆಸ್ತಾ ಇದ್ದಾರೆ ನನ್ನ ಮೇಲೆ. ನೀನೇನು ಮಾಡೋಕ್ಕಾಗಲ್ಲ. ಆ ಕಡೆ ಆ ಜಮೀನವ್ರು ಹೇಳಿದ್ರು, ಈ ಕಡೆ ಈ ಜಮೀನು ಮಾಡುತ್ತೀವಿ ಕೆಲಸ ಅಂತ ಜನನೇ ನನ್ನ ಮೇಲೆ ಎತ್ಕಟ್ಟೋದು. ನಿನ್ನ ಹತ್ರ ಏನಾದರೂ ದಾಖಲಾತಿ ಕೊಡು ಕಳಪೆ ಕಾಮದಾರಿಗೆ ಅಂತ ಕೇಳೋದು. ನೀವು ಹಿರಿಯ ಇದ್ರ ಬಗ್ಗೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿದ್ದೀನಿ, ಅವ್ರುಗಳು ಬಂದು ಸ್ಪಾಟ್ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಿ ನಂಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂದರೆ ನಾನು ಸೋಮವಾರ ಜಿಲ್ಲಾ ಮಟ್ಟದಲ್ಲಿ ವರದಿ ಮಾಡಿ ಬುಧವಾರ ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡು ನಾನು ಉಪವಾಸ ಸತ್ಯಾಗ್ರಹ ಒಂಟಿ ಹೋರಾಟಗಾರನ ಮನಗ್ತೀನಿ ನಾನು ಅಲ್ಲಿ ನಿರಂತರವಾಗಿ. ಕಣ್ಣಾರ ನೋಡಿ ಯಾರು ಹೇಳೋದು ಬೇಡ. ಇಲ್ಲಿ ಎಷ್ಟು ಬಿಡ್ತಿದೆ ಏರಿ, ಕಾಲುವೆಯಲ್ಲಿದೆ ಆ ಕಡೆಗೆ ಇಷ್ಟು ಬಿಡ್ತು, ಎಲ್ಲಿ ಬರ್ತದೆ ಜಾಗ? ಎಸ್ಟಿಮೇಟ್ ಕರೆಕ್ಟ್ ಇದೆ, ಇದು ಮಾಡ್ತಾ ಇರೋಕ್ಕಂತ ಸರಿನಾ? ಇಷ್ಟೆಲ್ಲ ಕೇಳಿದ್ರೆ ಒಸಿ ಹತ್ರ ಏನು ಮಾಡ್ಕೋತಾರೆ. ಈ ಕಿರಣ್ ಅಂತ ಇದ್ದಾರೆ, ಒಸಿ ದಬ್ಬಾಳಿಕೆ ಮಾತ್ರ, ಅವ್ನು ಏನು ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೊಟ್ಟಿದ್ದೀನಿ ಕಂಪ್ಲೇಂಟು. ಇದು ಕಾಲುವೆ ಕಾಮಗಾರಿ ನಡೀತಾ ಇದೆ, ಇದು ಎಸ್ಟಿಮೇಟ್ ಪ್ರಕಾರ ಕಾಲುವೆ ನಡೀತಾ ಇಲ್ಲ. ಕಾಲುವೆ ಎಲ್ಲಿ ಇರಬೇಕು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವರು. ಬೇರೆ ಕಡೆ ಏರಿ ಮೇಲೋ ಕಾಲುವೆ ಕೂತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇಳಕ್ಕೆ ಹೋದ್ರೆ ನನಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಿನ್ನ ಪರ ಎಷ್ಟು ಜನ ಇದ್ದಾರೆ? ಯಾವ ಸಂಸ್ಥೆಯಲ್ಲಿದ್ದಿ, ಯಾವ ಸಂಘದಲ್ಲಿದ್ದೀಯಾ ನೀನು ಯಾರು ಕೇಳೋಕ್ಕೆ? ನಿನ್ನ ಗದ್ದೆ ಇದೆಯಾ ಇಲ್ಲಿ? ಸರ್, ನಾನು ಜಮೀನೇ ಇರ್ಬೇಕಾ ನಾನು ಕ್ವಶನ್ ಮಾಡೋಕ್ಕೆ? ಒಂದು ದೇಶದ ಪ್ರಜೆ ಆಗಿ ನಾನು ಕಾಂತಾರ ಕಳಪೆ ಕಾಮದಾರಿ ಏನು ಕಣ್ಣು ಕಾಣ್ತಾ ಇದೆ, ಅವಿದ್ಯಾವಂತ ಬಂದರೂ ಕಾಣ್ತದೆ ಜಾಗ ಇಲ್ಲಿ. ಆದರೂ ನನಗೆ ದಬ್ಬಾಳಿಕೆ ಮಾಡಿ ಏನು ಮಾಡ್ಕೊತೀಯ ಮಾಡ್ಕೋ, ನೀನೇನು ಮಾಡ್ಕೊತೀಯ? ನಮ್ಮ ಮೇಲಿಂದ ಒತ್ತಡ ಅದೇ. ನಾನು ಈಗ ಇವ್ರಿಗೂ ಮನವಿ ಕೊಟ್ಟಿದ್ದೀನಿ, AWಗೂ ಮನವಿ ಕೊಟ್ಟಿದ್ದೀನಿ, ಹಾಗೂ ಹಾಲಿ ಶಾಸಕರು ಸಹ ಜನಸ್ಪಂದನದಲ್ಲಿ ಹೇಳೋರೆ. ಶಾಸಕರಿಗೂ ಕೇರ್ ಮಾಡದೆ ಕೆಲಸ ಮಾಡ್ತಾವ್ರೆ ಇವರು, ಲೆಕ್ಕ ಮಾಡಿ. ಸರ್, ಇದ್ರ ಬಗ್ಗೆ ಕೇಳಿದ್ರೆ ಅವರು
ನನ್ನ ಬಗ್ಗೆನೆ ಪಿತೂರಿ ನಡೆಸಿ ರೈತರುಗಳು ನನ್ನ ಮೇಲೆ ಎತ್ಕಟ್ಟಿ ಅವ್ರು ಹೇಳ್ತಾವ್ರೆ ಕೆಲಸ ಮಾಡ್ತೀವಿ, ಇವ್ರು ಹೇಳ್ತಾವ್ರೆ ನಾಳೆ ಕೆಲಸ ಮಾಡ್ತೀವಿ, ನಿಂತ ಬಿಟ್ಬಿಟ್ಟು ಹೋಯ್ತೀವಿ, ನಾವೇನು ಮಾಡ್ತೀವಿ ಈ ಜಾಗದಲ್ಲಿ ಅಂತೇಳಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಪಿತೂರಿ ನಡೆಸ್ತಾ ಇದ್ದಾರೆ ನನ್ನ ಮೇಲೆ. ನೀನೇನು ಮಾಡೋಕ್ಕಾಗಲ್ಲ, ಆ ಕಡೆ ಆ ಜಮೀನವ್ರು ಹೇಳಿದ್ರು, ಈ ಕಡೆ ಈ ಜಮೀನು ಮಾಡುತ್ತೀವಿ ಕೆಲಸ ಅಥವಾ ಜನನೇ ನನ್ನ ಮೇಲೆ ಎತ್ಕಟ್ಟೋದು, ನಿನ್ನ ಹತ್ರ ಏನಾದರೂ ದಾಖಲಾತಿ ಕೊಡು ಕಳಪೆ ಕಾಮಗಾರಿಗೆ ಅಂತ ಕೇಳೋದು. ನೀವು ಹಿರಿಯ ಇದ್ರ ಬಗ್ಗೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿದ್ದೀನಿ, ಅವ್ರುಗಳು ಬಂದು ಸ್ಪಾಟ್ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಿ ನಂಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂದರೆ ನಾನು ಸೋಮವಾರ ಜಿಲ್ಲಾ ಮಟ್ಟದಲ್ಲಿ ವರದಿ ಮಾಡಿ ಬುಧವಾರ ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡು ನಾನು ಉಪವಾಸ ಸತ್ಯಾಗ್ರಹ ಒಂಟಿ ಹೋರಾಟಗಾರನಾಗಿ ಮನಗ್ತೀನಿ ನಾನು ಅಲ್ಲಿ ನಿರಂತರವಾಗಿ.